ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇದು ಬಂದು ಶನಿವಾರದ ವ್ಲಾಗು. ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2:30 3 o'clock ಆಗಿತ್ತು. ಇನ್ನು ಮಾರ್ನಿಂಗಿಂದ ಕೆಲಸ ಸಹ ಏನೂ ಮಾಡಿರಲಿಲ್ಲ. ಹಾಗಾಗಿ ಮಧ್ಯಾಹ್ನದಿಂದ ಶುರು ಮಾಡ್ತಾ ಹಾಗೆ ವ್ಲಾಗ್ನ ಸಹ ಶುರು ಮಾಡಿಕೊಂಡೆ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದಿದ್ದು, ಕಾಫಿದು ಎಲ್ಲ ಪಾತ್ರೆಗಳಿತ್ತು. ಹಾಗಾಗಿ ಪಾತ್ರೆಗಳನ್ನ ವಾಶ್ ಮಾಡ್ತಾ ಕೆಲಸ ಶುರು ಮಾಡಿದ್ದೀನಿ. ಈ ಚಳಿಗಾಲದಲ್ಲಿ ಪಾತ್ರೆ ತೊಳೆಯೋ ಕೆಲಸ, ಅಡುಗೆ ಮನೆ ಕೆಲಸ ಅಂದರೆ ಆಗೋದೇ ಇಲ್ಲ. ಸೊ ನನಗಂತೂ ನೀರು ತಣ್ಣಗಿದ್ರಂತೂ ಹೋಗೋಕ್ಕೆ ಮನಸ್ಸು ಬರಲ್ಲ, ಅಡುಗೆ ಸಹ ಮಾಡೋಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಸ್ವೆಟ್ರನ್ನ ಹಾಕ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಅದರಲ್ಲೂ ಈ 2 ಡೇಸಿಂದ ತುಂಬಾ ಚಳಿ ಇದೆ. ಹಾಗಾಗಿ ಇನ್ನು ನಾನು ಅದಕ್ಕೆ ಒಟ್ಟಿಗೆ ಪಾತ್ರೆಗಳನ್ನೆಲ್ಲ ಸ್ವೆಟ್ರ್ ಹಾಕ್ಕೊಂಡು ತೊಳೆದ್ಬಿಟ್ಟು ಒಟ್ಟಿಗೆ ಎಲ್ಲ ಎತ್ತಿಕ್ತೀನಿ. ಪದೇ ಪದೇ ತೊಳೆಯೋದು ಇಲ್ಲ. ಹ್ಯಾಂಡ್ ವಾಶ್ ಮಾಡೋಕ್ಕೂ ಸಹ ಪದೇ ಪದೇ ಹೋಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ ನೀರು ನಮ್ಮ ಟ್ಯಾಂಕಲ್ಲಿ ಇದ್ದಿದ್ದು. ಇನ್ನು ಹಾಗೆ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೊತ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಇನ್ನು ಊಟಕ್ಕೆ ಅಂತ ಹೇಳ್ಬಿಟ್ಟು ಏನಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಅಷ್ಟೊತ್ತಿಗೆ ಆಂಟಿ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಕೊಟ್ಟಿದ್ದರು. ಹಾಗಾಗಿ ಅದನ್ನೇ ಬಿಸಿ ಮಾಡ್ಕೊಳ್ಳೋಣ, ತಣ್ಣಗಿದೆಯಲ್ಲ. ಇನ್ನು ನನ್ನ ಮಗ ಸಹ ಅದೇ ತಿಂತೀನಿ ಅಂತ ಹೇಳ್ದ. ಅವನಿಗೆ ಮಶ್ರೂಮ್ ಬಿರಿಯಾನಿ ಇಷ್ಟ. ಹಾಗಾಗಿ ಅದನ್ನೇ ನಾನು ಅವನು ಇಬ್ಬರು ತಿನ್ನೋಣ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೆ. ಹಾಗೆ ಅಲ್ಲಿ ಶೆಲ್ಫನ್ನೆಲ್ಲ ಒರೆಸ್ಕೊತಾ ಇದ್ದೆ. ಇನ್ನು ಸ್ಟವ್ ಎಲ್ಲ ಏನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಮತ್ತು ನೈಟ್ ಅಡುಗೆ ಮಾಡಬೇಕಲ್ಲ. ಸೊ ಹಾಗಾಗಿ ಆವಾಗ ತೊಳ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬರೀ ಸುಮ್ಮನೆ ಹಾಗೆ ಒರೆಸ್ಕೊಂಡೆ ಅಷ್ಟೇ. ಇನ್ನು ಹಾಗೆ ನಾನು ಈ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಓವನ್ ಸಹ ಆಯಿತು. ಇನ್ನು ಹಾಗೆ ಅಜ್ಜಿ ಮತ್ತು ಸಾರು ಸಹ ಕೊಟ್ಟಿದ್ದರು ಆಂಟಿ, ಬಸ್ಸಾರು ಮತ್ತು ಪಲ್ಯನ ಸಹ. ಇನ್ನು ನಾನು ಸ್ವಲ್ಪ ಪಲ್ಯನ ಹಾಕ್ಕೊಳ್ಳೋಣ ರೈಸ್ ಜೊತೆ ಅಂತ ಹೇಳ್ಬಿಟ್ಟು ನಾನು ಸಹ ಪಲ್ಯ ಮತ್ತು ರೈಸ್ ಎರಡನ್ನೂ ಹಾಕ್ಕೊಂಡು ತಿಂದೆ. ಇನ್ನು ನನ್ನ ಮಗ ಅವ್ನು ಮಶ್ರೂಮ್ ಬಿರಿಯಾನಿ ಕೂತ್ಕೊಂಡು ಟಿ ವಿ ನೋಡ್ತಾ, ಇನ್ನು ನಮ್ಮ ಪಾಪು ಸಹ ಮಲಗಿದ್ಲಲ್ಲ, ಸ್ವಲ್ಪ ಡೋರ್ ಮುಂದೆ ಬಿಟ್ಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟಿದ್ದೆ. ಇನ್ನು ನಾನು ಹಾಗೆ ಊಟ ಮಾಡಿಕೊಂಡೆ. ಇನ್ನು ನನ್ನ ಮಗ ತಿಂತಾನೇ ಇದ್ದ. ಇನ್ನು ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಸಹ ಎದ್ರು. ಅವರು ಫೀವರ್ ಇತ್ತು ಅಂದ್ಬಿಟ್ಟು ಆಫೀಸ್ಗೆ ಹೋಗಿರಲಿಲ್ಲ. ಇನ್ನು ಹಾಗೆ ಅವರು ಸಹ ಊಟ ಮುಗಿಸ್ಕೊಂಡ್ರು. ಇನ್ನು ವೆದರ್ ಅಂತೂ ಮಧ್ಯಾಹ್ನ 2:30ಗೆಲ್ಲ ಎಷ್ಟು ಮಳೆ ಬರೋ ಥರ ಇದೆ ಅಂದರೆ ಬರೋ ಥರ ಏನು ಮಳೆ ಬಂದೇ ಬಿಡ್ತು. ಹಾಗೆ ಫುಲ್ಲು ಚಳಿ ವಾತಾವರಣ. ಹೊರಗಂತೂ ಹೋಗೋಕ್ಕೆ ಆಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಇನ್ನು ಬೆಂಗಳೂರು ವೆದರ್ ಅಂತೂ ಪಾಪ ನಮ್ಮ ಬ್ರೂನೂ ಸಹ ಹಾಗೆ ಕುಂತಿದ್ದ. ಅಂದರೆ ಅವನಿಗೆ ಕಂಬಳಿ ಹಾಕ್ಬಿಟ್ಟು ಅಲ್ಲಿ ಕೆಳಗಡೆನೆ ಮನೆ ಮುಂದೆನೇ ಇರ್ತಾನೆ. ನಾನು ಆಚೆ ಬಂದಿರೋದ್ರಿಂದ ಅವನು ಹೋಗಿ ಮೆಟ್ಲ ಮೇಲೆ ಕುಂತಿದ್ದಾನೆ ಅಷ್ಟೇ. ಅವನಿಗೂ ಸಹ ಚಳಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ. ಇನ್ನು ನಾನು ಸುಮ್ಮನೆ ಆಚೆ ಆವಾಗ ತಾನೇ ಬಂದೆ, ನಂಗೆ ಆಲ್ರೆಡಿ ಚಳಿನೇ ಶುರು ಆಗೋಯ್ತು. ಇನ್ನು ಮತ್ತೆ ಒಳಗೆ ಹೊರಟೋದೆ. ಹಾಯ್ ಬೋಲ, ಹಾಯ್ ಫ್ರೆಂಡ್ಸ್, ಹಾಯ್ ಕರೆ. ಮೊಮ್ಮು ಆಯ್ತಾ? ಆಯ್ತು ಸರ್. ಮೊಮ್ಮು ಆಯ್ತಾ? ಆಯ್ತಾ ನಮ್ಮ ಮೊಮ್ಮು ಆಯ್ತಾ? ಮೊಮ್ಮು ಆಯ್ತಾ ಸರ್? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಈಗ ಫ್ರೆಶ್ ಅಪ್ ಆಗಿ ಬಂದು ಕುಂತಿದ್ದೀನಿ. ಪೂಜೆ ಸಾಮಾನು ತೊಳಿಬೇಕು. ಸೊ ನೈಟ್ ಕ್ಲೀನ್ ಮಾಡಿಟ್ಬಿಡೋಣ, ಬೆಳಗ್ಗಿಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಅಡುಗೆ ಮಾಡಬೇಕು. ಸೊ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ನನ್ನ ಮಗ ಇಲ್ಲಿ ಡೌನಲ್ಲಿ ಅಣ್ಣಮ್ಮ ಕೂರಿಸಿದ್ದಾರೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿಗೆ ಹಿಂಸೆ ಮಾಡ್ತಾಯಿದ್ದ. ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇನ್ನಂತೂ ಇಲ್ಲಿ ನೋಡಿ, ಮೇಯ್ನ್ ರೋಡಿಂದ ಹಿಡಿದು ಫುಲ್ ಡೆಡ್ ಎಂಡ್ವರೆಗೂ ಮೋರಿವರೆಗೂ ಹಾಕಿದ್ದಾರೆ ಸೀರಿಯಲ್ ಸೆಟ್ನ. ಹಾಗೆ ತುಂಬ ಚೆನ್ನಾಗಿತ್ತು. ಹೇಗೆ ಒಳ್ಳೆ ಜಾತ್ರೆ ಥರ ಮಾಡಿದ್ದಾರೆ. ಅಣ್ಣಮ್ಮ ಕೂರಿಸಿರೋದಂತೂ ತುಂಬ ಜನ ಅಂದರೆ ಜನ. ನಾವು ಹೋದವ್ರು ಅಣ್ಣಮ್ಮ ನೋಡ್ಕೊಂಬರೋಕ್ಕೆ ಅಂತ ಅಣ್ಣಮ್ಮನ ದರ್ಶನ ಮಾಡೋಕ್ಕಾಗಿಲ್ಲ, ಅಷ್ಟು ಕ್ಯೂ ಇದ್ದರು. ಸೊ ಹಾಗಾಗಿ ಆಚೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ಜಾತ್ರೆಯೆಲ್ಲ ಮಾಡ್ತಿರ್ತಾರಲ್ಲ, ಹಾಗೆ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾಯಿದ್ರು.
ನನಗಂತೂ ಈ ಥರ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾವು ಏನು ತೊಗೊಂಡಿಲ್ಲ ಅಂದರೂ ಸುಮ್ಮನೆ ಸುತ್ತಾಡ್ಕೊಂಡು ಬರೋದಕ್ಕಾದರೂ ಹೋಗಬೇಕು ಅಂತ ಅನಿಸುತ್ತೆ. ನಾವು ನೆನ್ನೆ ಅದನ್ನೇ ಮಾಡಿದ್ದು, ಯಾಕಂದರೆ ಅಲ್ಲಿರೋದೆಲ್ಲ ಇರೋ ಐಟಮ್ಗಳೇ. ಸೊ ಹಾಗಾಗಿ ಇನ್ನೇನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಏನು ತೊಗೊಂಡಿಲ್ಲ, ಬರೀ ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಇನ್ನು ಹಾಗೆ ಈ ಜಾಯಿಂಟ್ ವೀಲು, ಈ ಕಾರ್ದು ಅಂತ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬಾ ಎಲ್ಲ ಇದ್ವು, ಆಟ ಆಡೋ ಅಂಥವು. ಈ ಎಕ್ಸಿಬಿಷನಲ್ಲೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಅವೆಲ್ಲ ತುಂಬ ಚೆನ್ನಾಗಿದ್ವು. ಆದರೆ ನಾವು ಯಾವುದೂ ಆಟ ಆಡಿಲ್ಲ, ಯಾಕಂದರೆ ಅಷ್ಟು ಜನ ಇದ್ದಾರೆ ಅಲ್ಲಿ. ಒಂದೊಂದು ಇದ್ರ ಹತ್ರನೂ ಅಷ್ಟು ಜನ ನಿಂತ್ಕೊಂಡ್ರೆ ಏನು ಆಟ ಆಡೋಣ. ಇನ್ನು ನಮ್ಮ ಪಾಪುನೂ ಸಹ ಇರಲ್ಲ, ಅವಳು ಇನ್ನು ಅಳ್ತಾಳೆ. ಇನ್ನು ಹಾಗೆ ಈ ಬ್ಯಾಂಗಲ್ ಸ್ಟೋರಲ್ಲೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಂಗಲ್ಸ್ ಎಲ್ಲ, ಎಷ್ಟು ನೀಟಾಗಿ ಜೋಡಿಸಿದ್ದಾರೆ. ಇನ್ನು ಹಾಗೆ ಅಲ್ಲಿಂದ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು 8:45. ಇನ್ನು ಹಾಗೆ ಈ ಬಿಗ್ ಬಾಸ್ ಬೇರೆ ಶುರು ಆಯಿತು 9 ಅಲ್ಲಿ ಅದರಲ್ಲಿ ಭೀಮಾ ಮೂವಿ ಸಾಂಗ್ ಹಾಕಿದ್ರು, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಅಂತ ಹೇಳ್ಬಿಟ್ಟು. ಇದಕ್ಕೆ ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಈ ಸಾಂಗು. ಹಾಗಾಗಿ ಇಬ್ಬರು ಸಹ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇನ್ನು ನನ್ನ ಮಗಳೂ ಸಹ ಈ ಮೂವಿ ಸಾಂಗ್ ಅಂದರೆ ಅವಳೇ ಹೇಳ್ಕೊಂಡು ಓಡಾಡ್ತಿರ್ತಾಳೆ ಸೈಕ್ ಸೈಕ್ ಅಂತ. ಈ ಸಾಂಗ್ ಅಂದರೆ ಅವಳಿಗೆ ಅಷ್ಟು ಇಷ್ಟ. ಇನ್ನು ಹಾಗೆ ಅಡುಗೆ ಮಾಡಬೇಕಿತ್ತಲ್ಲ, 9 ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಝೆಪ್ಟೋಯಿಂದ ಸ್ವಲ್ಪ ತರಕಾರಿನೆಲ್ಲ ತರಿಸ್ಕೊಂಡಿದ್ದೆ. ಇನ್ನು ಅವರು ಸಹ ತಂದು ಕೊಟ್ಟರು. ನನ್ನ ಮಗನ ಕಲಿಸಿದ್ದೆ ಕೆಳಗೆ ಇಸ್ಕೊಂಬ ಅಂತ ಹೇಳ್ಬಿಟ್ಟು. ಇದು ಒಂಥರ ಗ್ರೀನ್ ಆ್ಯಪಲ್ ಥರ ಇದೆ, ಅದು ಚೆನ್ನಾಗಿತ್ತು ಆ್ಯಪಲ್ಲು, ಅದನ್ನು ತರಿಸ್ಕೊಂಡಿದ್ದೆ. ಇನ್ನು ಹಾಗೆ ಪುದೀನ, ಕೊತ್ತಂಬರಿ ಎಲ್ಲ ಬೇಕಾಗಿತ್ತು, ಅದನ್ನು ತರಿಸ್ಕೊಂಡು. ಇನ್ನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ನೋಡಿದ್ವಿ. ಇಲ್ಲಿ ನಾಟಿ ಮಶ್ರೂಮ್ ಇತ್ತು, ಇದು ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಹಾಗಾಗಿ ಇದನ್ನೇ ತರಿಸ್ಕೊಳ್ಳೋಣ, ಇದರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಶ್ರೂಮು, ಪನ್ನೀರು ಎಲ್ಲ ತರಿಸ್ಕೊಂಡು, ಸ್ವಲ್ಪ ಕೊತ್ತಂಬರಿ ಎಲ್ಲ ಬೇಕಿತ್ತು ಬಿರಿಯಾನಿಗೆ ಏನೇನು ಮಾಡಬೇಕು ಐಟಮ್ಸು, ಅದನ್ನು ಝೆಪ್ಟೋನಲ್ಲಿ ತರಿಸ್ಕೊಂಡು. ಹಾಗೆ ಅಡುಗೆನೂ ಸಹ ನಾನು ಶುರು ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಅನ್ನ ಎಲ್ಲ ಆಗೋಷ್ಟೊತ್ತಿಗೆ 10:15 ಆಗೋಗ್ಬಿಟ್ಟಿತ್ತು. ಇನ್ನೆಲ್ಲ ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಎತ್ತಿಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಹಾಗೆ ಟಿ ವಿ ನೋಡ್ತಾ ನೋಡ್ತಾ ಊಟನೂ ಸಹ ಮುಗಿಸ್ಕೊಂಡ್ವಿ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ನಾಳೆ ಸಿಗ್ತೀನಿ. ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.